ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಮತಿ, ಅತ್ತೆ ಏನೋ ಕರೆದ್ರಿ? ಬಂದ್ಯಾ? ಸುಮತಿ, ನಿಮ್ಮಮ್ಮ ನಿನಗೆ ಕಿವಿ ಒಲೆ ಮಾಡಿಸ್ಕೊಟ್ರು ಅಂತ ಹೇಳ್ದಲ್ಲ, ಅದು ಸ್ವಲ್ಪ ಕೊಡು. ಅದು ನಮ್ಮಮ್ಮ ನನಗೆ ಅಂತ ಕೊಟ್ಟಿರೋದು. ನೀಗ ಕೇಳ್ತಿದ್ದೀರಾ ಅತ್ತೆ? ನನಗೆ ನಿಮ್ಮಮ್ಮ ಮಾಡಿಸ್ಕೊಟ್ಟಿದ್ದಾರಲ್ಲ ಓಲೆ, ಅದ್ರ ಡಿಸೈನ್ ನಂಗೆ ತುಂಬ ಇಷ್ಟ ಆಯಿತು ಕಣೆ. ನಾನು ಒಂದು ಮಾಡಿಸ್ಕೊಡೋಣ, ಕೊಡು. ಡಿಸೈನ್ಗೋಸ್ಕರ ಅಲ್ವಾ? ನೋಡಿ, ಡಿಸೈನ್ ನೋಡಿ. ಕೊಡು, ನಾನೇಕೆ ನನ್ನ ಕೈಯಾರೆ ನೋಡ್ತೀನಿ. ಕೊಡಪ್ಪ. ಗೊತ್ತಿಡೆ ನೋಡು, ಇವ್ರಮ್ಮ ಇವಳಿಗೋಸ್ಕರ ಮಾಡಿಸ್ಕೊಟ್ಟಿರೋ ಓಲೆ ಚೆನ್ನಾಗಿದೆ ಅಲ್ವಾ? ಸುಮತಿ, ಹೌದು, ಈ ಓಲೆನ ನಿಮ್ಮಮ್ಮ ಎಲ್ಲಿ ಮಾಡಿಸಿದ್ದು? ಅತ್ತೆ ಅದು ಅದು ಆಕ್ಚುಲಿ ಸಿಂಗಾಪುರಿಂದ ತಂದಿದ್ದು ನಮ್ಮಮ್ಮ. ಸಿಂಗಾಪುರಲ್ಲ? ಒಂದು ಸುಳ್ಳು, ಅದು ಮುಚ್ಚಕ್ಕೆ 1000 ಸುಳ್ಳು. ನಾಚಿಕೆ ಆಗಲ್ವಾ ನಿನಗೆ? ಈ ಓಲೆ ಯಾರು ಕಿವಿದು ಅಂತ ಗೊತ್ತಾಗ್ದಲೇ ಇರೋಷ್ಟು ದಡ್ಡಿ ಅಂತ ತಿಳ್ಕೊಂಡಿದ್ಯಾ ನನ್ನ? ನೋಡಿ ಅತ್ತೆ, ಹಿಂಗೆಲ್ಲ ಹೊಡೆಯೋದು ಗಿಡೋದೆಲ್ಲ ಇಟ್ಕೋಬೇಡಿ ನೀವು, ಚೆನ್ನಾಗಿರಲ್ಲ. ಮಾತಾಡ್ಬೇಡ ಲಚ್ಚಿ, ಮಾತಾಡಿದ್ರೆ ಹಲ್ಲು ತುರಿಸ್ಬಿಡ್ತೀನಿ. ಲಚ್ಚಿ, ಏನೇ ಮಾಡ್ತಾ ಇದೀಯಾ? ಸೊಸೆ ಮೇಲೆ ಯಾರಾದ್ರೂ ಕೈ ಮಾಡ್ತಾರೇನೆ? ಏಯ್, ನೀ ಸುಮ್ಮನೆ ಇರೆ. ಏಯ್, ಈ ಓಲೆ ನಿನ್ನ ಕೈಗೆ ಹೇಗೆ ಬಂತು? ಯಾಕೆ ತಗೊಂಡೆ ಇದನ್ನ? ಲಚ್ಚಿ, ಅವಳು ತಗೊಂಡಿದ್ದಲ್ಲ ಕಣೆ, ನಾನೇ ಕೊಟ್ಟಿದ್ದು. ಕೇಳಿಸ್ಕೊಂಡ್ರ ನೀವೇ? ಅವರು ನನ್ನ ಫಾರಿನ್ ತಗೊಂಬಂದಿದ್ದು ಶೇಡ್ಸ್ನ ಹಾಳು ಮಾಡ್ಬಿಟ್ರು. ಅದಕ್ಕೆ ತಪ್ಪಾಯ್ತು ಅಂತ ಹೇಳಿ ಅವರೇ ಆ ಓಲೆನ ಬಿಚ್ಕೊಟ್ಟಿದ್ದು. ಕೇಳಿ ಬೇಕಾದ್ರೆ. ಆಗ್ತ ಅಂದ್ರೆ ಏನ್ ಅಂದ್ಕೊಂಡಿದ್ಯಾ ಅವಳನ್ನ? ದೊಡ್ಡವ್ರನ್ನ ಭಯ ಭಕ್ತಿ ಬೇಡ ನಿನ್ಗೆ? ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತ ಬಾಯ್ ಬಿಡ್ತೀಯಲ್ಲ. ನಿನಗೆ ದುಡ್ಡು ತಾನೇ ಬೇಕು, ನಾನು ಕೊಡ್ತೀನಿ. ತಗೊಂಡು ಸಾಯಿ. ಲಚ್ಚಿ, ನಿನ್ ತಮ್ಮಯ್ಯ ಅಂತೀನಿ, ಸುಮ್ಮನೆ ಇರೇ. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನನ್ನಿಂದಾಗಿ ಅವಳಿಗೆ ಹೊಡೆದ್ಬಿಟ್ಟಿಯಲ್ಲ ನೀನು. ನಿನ್ ತಮ್ಮಯ್ಯ ಅಂತೀನಿ, ಸುಮ್ಮನೆ ಇರೇ. ಯಾಕೆ ಕೈ ಮುಗಿತಾ ಇದೆಯಾ? ಕೈ ತೆಗೆ. ಯಾರ ಮುಂದೆನೂ ನೀನು ಯಾರಿಗೂ ಕೈ ಮುಗಿಬೇಕಾಗಿಲ್ಲ. ತಪ್ಪ ಮೇಲೆ ತಪ್ಪು ಮಾಡೋರ್ಗೆ 4 ಬಾತಿ ಬುದ್ಧಿ ಕಲಿಸ್ಬೇಕಾಗತ್ತೆ. ನೋಡು, ಇನ್ನೊಂದು ಸಲ ನೀನೇನಾದ್ರೂ ಈ ರೀತಿ ನಡ್ಕೊಂಡ್ರೆ ನೀನು ನಿಮ್ಮಮ್ಮನ ಮನೆಗೆ ಹೋಗ್ಬೇಕಾಗತ್ತೆ. ಹುಷಾರ್. ನೋಡು, ಈ ಮನೆ ನನಗೆ ಎಲ್ಲರೂ ಎಷ್ಟು ಗೌರವ ಕೊಡ್ತಾರೋ ನನ್ನ ಶಾಂತಿಗೂ ಅಷ್ಟೇ ಗೌರವ ಕೊಡಬೇಕು. ಅದಾಗುತ್ತೆ ಅನ್ನೋದಾದ್ರೆ ಇರಿ, ಇಲ್ಲ ಅಂದ್ರೆ ಮನೆ ಬಿಟ್ಟು ತೊಲಗ್ರಿ. ಲಚ್ಚಿ, ಏನೇ ಇದು? ಏನೇ ಆಗ್ಲಿ ಅವಳು ಈ ಮನೆ ಸೊಸೆ ಕಣೆ. ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು. ಏನ್ ತಪ್ಪು?
ಅವಳು ಮಾಡಿದ ಸರಿನಾ? ಸಂಬಂಧಗಳಿಗೆ ಬೆಲೆ ಕೊಡೋದು ಎಷ್ಟು ಮುಖ್ಯನೋ ಅದನ್ನು ಉಳಿಸ್ಕೊಳ್ಳೋಕ್ಕೂ ಅಷ್ಟೇ ಬೆಲೆ ಕೊಡಬೇಕು. ಅವಳು ಸೊಸೆ ಅಂದ ಮಾತ್ರಕ್ಕೆ ಅವಳು ಮಾಡಿದ್ನೆಲ್ಲ ನಾನು ಸಹಿಸ್ಕೋಬೇಕಾ? ನಂದು ನಿಂದು ರಕ್ತ ಸಂಬಂಧನ ಮೀರಿದ ನಂಟು ಕಣೆ. ಆದರೆ ಅವಳಿಗೆ ಹೆಸರು ಮಾತ್ರ ಮನೆಯವಳು. ನೀನು ನನಗೆ ತೋರಿಸಿಲ್ಲ ಪ್ರೀತಿ ಕಾಳಜಿ, ಅದರಲ್ಲಿ ಒಂದು ಭಾಗನೂ ಅವಳು ನನಗೆ ತೋರಿಸಿಲ್ಲ ಕಣೆ. ಯಾವತ್ತಾದರೂ ಒಂದು ದಿನ ಅತ್ತೆ ನೀವು ಮಾತ್ರೆ ತಗೊಂಡ್ರ, ಊಟ ಮಾಡಿದ್ರ, ತಿಂಡಿ ತಿಂದ್ರ ಕೇಳಿದಲ್ಲ ಅವಳು? ಅದಕ್ಕೆ ಇವತ್ತವಳಿಗೆ ಸರಿಯಾಗಿ ಪಾಠ ಕಲಿಸಿದ್ದೀನಿ. ಅಚ್ಚಿ, ಯಾಕೆ ನಿನಗಿಷ್ಟೊಂದು ನನ್ನ ಮೇಲೆ ಪ್ರೀತಿ? ಯಾರು ಏನಂದ್ರೂ ತಡ್ಕೊಳ್ಳೋದೇ ಇಲ್ವಲ್ಲೇ ನೀನು? ಹೋದ ಜನ್ಮದಲ್ಲಿ ನೀನು ನನ್ನ ತಾಯಿ ಆಗಿದ್ದೆ ಅನ್ಸುತ್ತೆ ಕಣೆ. ನನ್ನ ಬಂಗಾರಿ ಕಡೆ ನೀನು. ಸರಿಯಪ್ಪ, ಹೋದ ಜನ್ಮದಲ್ಲಿ ನಾನು ತಾಯಿಯಾಗಿದ್ದೆ. ಆ ತಾಯಿ ಈಗ ಈ ಜನ್ಮದಲ್ಲಿ ಮಗಳಿಗೆ ಅಂದರೆ ಫ್ರೆಂಡ್ ಆಗಿ ಈ ಓಲೆ ಆಗ್ತಾರೆ. ನೀನು ಹಾಕಿಸ್ಕೋಬೇಕು. ನೋಡು, ಇನ್ನು ಮುಂದೆ ಈ ಮನೇಲಿ ನಿನಗೆ ಯಾರು ಏನೇ ತೊಂದರೆ ಕೊಟ್ಟರು ನೀನು ನನ್ನ ಹತ್ರ ಬಂದು ಹೇಳಬೇಕು, ಸರಿನಾ? ಹಾಗಂತ ಮಾತು. ನೋಡು, ಮಾತು ಕೊಟ್ಟಿದ್ಯಾ, ಮಾತನ್ನ ಯಾವತ್ತೂ ತಪ್ಪಾರ್ದು.